ರಾಹುಲ್ ಗಾಂಧಿ ಅವರೇ ನೋಡಿ, ನಿಮ್ಮ ಸರ್ಕಾರ ಇಲ್ಲಿ ನಡೀತಾ ಇದೆ. ಫಸ್ಟು ನಿಮ್ಮ ಅಜ್ಜಿಯವರು ನಮ್ಗೆ ಜಮೀನು ಕೊಟ್ಟರು, ಭೂಮಿಯ ಉಳುವನೇ ಭೂಮಿಯ ಒಡೆಯ ಅಂತ ಹೇಳವ್ರೆ. ಅವ್ರು ನಿಮ್ಮ ಅಜ್ಜಿಯರೆಲ್ಲ ಭೂಮಿ ಕೊಟ್ಟು ಹೋದ್ರು. ನಾವು ಆರಾಮಾಗಿ ಇವಾಗ ಏನೋ ಬೆಳೆಗಳಿಟ್ಕೊಂಡು ಆರೋಗ್ಯವಾದ ಬೆಳೆಗಳನ್ನ ಇಟ್ಕೊಂಡು ತಿಂದ್ಕೊಂಡು ಆರೋಗ್ಯವಾಗಿದ್ದೀರಿ. ನೀವು ಮುಂದೆ ನಮ್ಮ ಓಟ್ಗಳೆಲ್ಲ ನಿಮ್ಗೆ ಸಿಕ್ಕಬೇಕು ಅಂದರೆ, ನೀವು ಇನ್ನೂ ಮೇಲೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಇಲ್ಲಿರೋ ಒಂದು ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ದೊಡ್ಡ ವ್ಯಕ್ತಿಗಳಿಗೆ ನೀವು ಕಾಂಟ್ರಾಕ್ಟ್ ಮಾಡಿ ನಮ್ಮ ಜಮೀನು ಬಿಡಿಸೋಂಗೆ ಮಾಡಿದ್ರೆ ಅವರು ಇದು ಭೂಸ್ವಾಧೀನ ಮಾಡ್ಕೋಬೇಕು ಅಂತಿದ್ದಾರೆ. ಅದನ್ನೆಲ್ಲ ನೀವು ಹೇಳಿ ಏನೋ ಮಾತಾಡಿ ನಮ್ಮ ಭೂಮಿನ ನಮಗೆ ಬಿಡಿಸಿದ್ರೆ ನಿಮ್ಗೆ ಪುಣ್ಯ ಇರ್ತದೆ. ನಮ್ಮ ಮಕ್ಕಳ ಭವಿಷ್ಯ ಎಲ್ಲ ಮುಂದೆ ಅಣಗಿದೆ ನೋಡಿ. ದಯವಿಟ್ಟು ನೀವು ನಮ್ಗೆ ಒಂದು ಇದು ಬೆಂಬಲ ಕೊಡಿ. ನಾವು ಅಷ್ಟೇ ಕೇಳ್ಕೊತಾ ಇರೋರು. ರಾಹುಲ್ ಗಾಂಧಿ ಅವರೇ, ನಿಮ್ಗೆ ಇನ್ನೂ ಈ ಕಡೆ ಓಟ್ಗಳು ಮಸ್ತಾಗಿ ಸಿಗ್ತದೆ. ಇದು ಒಂದು ಗೆಲ್ಸಿಕೊಟ್ರೆ ನಮ್ಗೆ ಸಾಕು. ನಿಮ್ಗೆ ಕೋಟಿ ಪುಣ್ಯ ಇರುತ್ತೆ ನೋಡ್ರಿ. ನಿಮ್ಮ ಅಜ್ಜಿಯವ್ರು ಕೊಟ್ಟರು, ಎಷ್ಟೋ ಜನ ಇವಾಗ ಕೊಂಡಾಡ್ತಾವ್ರೆ. ಅವ್ರ ಹೆಸರಲ್ಲಿ ಎಷ್ಟೋ ಜನ ಅನ್ನ ತಿಂತಾವ್ರೆ. ಈ ಭೂಮಿಗಳೆಲ್ಲ ಉಳೋನೆ ಒಡೆಯ ಅಂತ ನಿಮ್ಮ ಅಜ್ಜಿ ಮಾಡಿದ್ದಕ್ಕೆ ಇವತ್ತೆಲ್ಲ ಅನ್ನ ತಿಂತಾ ಇದ್ದೀರಿ ನೋಡಿ. ಇವಾಗ ಅದ್ರ ಮೇಲೆ ಈ ದೊಡ್ಡ ವ್ಯಕ್ತಿಗಳ ಕಣ್ಣು ಬಿದ್ದೈತೆ. ದಯವಿಟ್ಟು ನೀವು ಅವ್ರಿಗೆ ಹೇಳಿ ಕನ್ಸರ್ ಮಾಡಿದ್ರೆ ಅವ್ರು ನಮ್ಗೆ ಬಿಟ್ಬಿಡ್ತಾರೆ ಜಮೀನ. ದಯವಿಟ್ಟು ನೀವು ಮಾತಾಡಿ.